ಎಲ್ಲ ಕರ್ನಾಟಕ ಜನರಿಗೆ ನಮಸ್ಕಾರ. ಇದು ನಮ್ಮದು 28ನೇ ದಿನದ ಜರ್ನಿ. ಬಿಜಾಪುರ ಬಿಟ್ಟು ನಾವು ಇವಾಗ 28 ದಿನ ಆಯಿತು. ಇವಾಗ 28ನೇ ದಿನದ ಜರ್ನಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಧರ್ಮಸ್ಥಳ ಕಡೆ. ನಮ್ಮ ರಥ ರೆಡಿ ಎಲ್ಲ ಮಾಡಿಕೊಂಡು ಉಡುಪಿದಿಂದ ಬಿಟ್ಟು ಈಗ ಮಿನಿಮಮ್ ಒಂದು 5-6 ಕಿಲೋಮೀಟ್ರ್ ಆಗಿರ್ಬೋದು. ಒಂದು 7 ಡೇಸು ನಮ್ಮ ಮಾಮ ಅವ್ರ ಜೊತೆನೇ ಅವ್ರ ಮನೆಯಲ್ಲೇ ಇದ್ದೆ ಮತ್ತು ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿದೆ. ಮತ್ತು ಉಡುಪಿಯಲ್ಲಿ ಇದ್ದಂಥ ಒಂದು ಪ್ಲೇಸಸ್ಸು ಎಲ್ಲ ಸುತ್ತಕೊಂಡು ಬಂದಿವಿ. ಬಟ್ ಅಲ್ಲಿ ಇದ್ದಂಥ ಎಲ್ಲ ಬೀಚು, ಅಲ್ಲಿ ಕಾಪು ಲೈಟ್ ಹೌಸ್ ಅಂತ ಒಂದಿದೆ, ಆ ಲೈಟ್ ಹೌಸು ಸುತ್ಕೊಂಡು ಬರಬೇಕಂದ್ರೆ ನಮ್ಮ ಹತ್ರ ಟೈಮಿಂಗ್ ಇತ್ತು. ಬಟ್ ಅವೆಲ್ಲ ಬಂದಾಗಿತ್ತು, ಇವಾಗ ಎಲ್ಲ ಮಳೆ ಇಲ್ಲ. ಸೊ ಅದಕ್ಕಾಗಿ ಸಮುದ್ರದಲ್ಲಿ ನೀರು ಒಂದು ತುಸು ಜಾಸ್ತಿ ಪ್ರಮಾಣದಿಂದ ಇದ್ದಂಥ ಕಾರಣದಿಂದ ಸಮುದ್ರ ಕಡೆ ಎಲ್ಲರಿಗೂ ಹೋಗೋಕ್ಕೆ ಯಾರಿಗೂ ಬಿಡ್ತಿಲ್ಲ. ಒಂದೇ ಸೆಕೆಂಡ್ ಗುರು, ಒಂದು ಹಂಪ್ ಇದೆ, ಆ ಹಂಪ್ ಏರಿಸ್ಕೊಂಡು ಮಾತಾಡೋಣ. ಈ ಕಡೆ ಎಲ್ಲ ಹಿಂಗೆ ಗುರು, ಹಂಪು ಜಾಸ್ತಿ ಬರುತ್ತೆ. ಸೊ ನಮ್ಮ ರಥಾಗ ಹಂಪು ಏರಿಸ್ಬೇಕಂದ್ರೆ ಒಂದು ತುಸು ಕಷ್ಟ ಆಗುತ್ತೆ ನಮಗೆ. ನಾವು ಉಡುಪಿಯಿಂದ ಬಿಡಬೇಕಾದ್ರೆ ಧರ್ಮಸ್ಥಳ 100 ಕಿಲೋಮೀಟ್ರ್ ಅಂತ ಇತ್ತು. ಇದೇ ರೀತಿ ಏನಾದರೂ ಕ್ಲೈಮೇಟ್ ಇದ್ದರೆ ಆದಷ್ಟು ಬೇಗ ಹೋಗ್ತೀವಿ. ಏನಾದರೂ ಮಳೆ ಬಂದರೆ ಮುಗೀತು ಗುರು, ಮಳೆ ಬಂದರೆ ಎಲ್ಲೇ ಹೋಗೋಕ್ಕಾಗತ್ತೆ. ಇವತ್ತು ನಮ್ಮ ಪ್ರಯಾಣ ಸಾಗ್ತಿದೆ ಧರ್ಮಸ್ಥಳ ಕಡೆ. ನಡ್ರಿ ಹೋಗೋಣ ಇವಾಗ ಧರ್ಮಸ್ಥಳ.